ಜೂನ್ 29 ಸೋಮವಾರ ಅತ್ಯಂತ ಶಕ್ತಿಶಾಲಿ ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತಿದ್ದು, ಈ ಹುಣ್ಣಿಮೆಗೆ ಕಾರ ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ವಿಶೇಷವಾಗಿ ಈ ಹುಣ್ಣಿಮೆಯ ದಿನ ಮುಖ್ಯವಾಗಿ ಸುಮಂಗಲಿ ಸ್ತ್ರೀಯರು ವಟಸಾವಿತ್ರಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ನಿಮ್ಮ ಪತಿಯ ಆಯುಷ್ಯ ಮತ್ತು ಆರೋಗ್ಯವು ವೃದ್ಧಿಯಾಗುತ್ತದೆ. ಈ ಪೂಜೆಯ ಪ್ರಭಾವದಿಂದ ನಿಮ್ಮ ಪತಿಗೆ ಎಲ್ಲಾ ರಂಗಗಳಲ್ಲೂ ಎಲ್ಲಾ ವಿಧದಲ್ಲೂ ಅದೃಷ್ಟವು ಒದಗಿ ಬರುತ್ತದೆ. ಅಷ್ಟೇ ಅಲ್ಲದೆ ಈ ವ್ರತವನ್ನು ಆಚರಿಸುವ ಮಹಿಳೆಯರಿಗೆ ದೀರ್ಘಕಾಲದವರೆಗೆ ಸುಮಂಗಲಿ ಯೋಗವು ಸಿದ್ಧಿಸುತ್ತದೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ದಿನಗಳಲ್ಲಿ ಹುಣ್ಣಿಮೆ ತಿಥಿಯು ಒಂದು. ಈ ದಿನ ಅತ್ಯಂತ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಕ್ಕಿಂತ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶಕ್ತಿ ಇರುತ್ತದೆ. ಹಾಗಾಗಿ ಈ ದಿನ ಮಾಡಿದ ಪೂಜೆಗಳು ಆ ದೇವಿಗೆ ಚೆನ್ನಾಗಿ ತಲುಪುತ್ತವೆ. ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆಯಂದು ಸಂಜೆ ಸಂಧ್ಯಾ ಸಮಯದಲ್ಲಿ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ಸಂಚರಿಸುತ್ತಾಳಂತೆ. ಹಾಗಾಗಿ ನಾಳೆಯ ದಿನ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿದರೆ ಖಂಡಿತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ದೊಡ್ಡ ದೊಡ್ಡ ಋಷಿ ಮುನಿ ಯೋಗಿಗಳೆಲ್ಲರೂ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿಗಳಿಗಾಗಿ ಎದುರು ನೋಡುತ್ತಿರುತ್ತಾರೆ. ಏಕೆಂದರೆ ಈ ದಿನಗಳಲ್ಲಿ ಶಕ್ತಿಗಳು ಹೆಚ್ಚಾಗಿರುತ್ತವೆ. ಈ ದಿನ ನಾವು ಯಾವುದೇ ಸಮಯದಲ್ಲಿ ಪರಿಹಾರವನ್ನು ಮಾಡಿಕೊಂಡರೂ ಅದು ಅದ್ಭುತವಾಗಿ ಸಿದ್ಧಿಸುತ್ತದೆ. ಹುಣ್ಣಿಮೆ ತಿಥಿ ಸಮಯ ಜೂನ್ 29 ಬೆಳಗಿನ ಜಾವ 3:06 ಪ್ರಾರಂಭವಾಗಿ ಜೂನ್ 30 ಬೆಳಿಗ್ಗೆ 5:26 ಮುಕ್ತಾಯವಾಗುತ್ತದೆ. ಈ ಜ್ಯೇಷ್ಠ ಹುಣ್ಣಿಮೆಯು ಬಹಳ ಶಕ್ತಿಶಾಲಿಯಾಗಿದೆ. ಯಾಕೆಂದರೆ ಈ ದಿನವೇ ವಟಸಾವಿತ್ರಿ ವ್ರತವೂ ಇದೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಬೇಕೆಂದರೆ ಕೆಲವು ವಿಶೇಷ ವಿಧಿವಿಧಾನಗಳನ್ನು ಪಾಲಿಸಿದರೆ ಈ ವರ್ಷವಿಡೀ ಐಶ್ವರ್ಯಕ್ಕೆ ಕೊರತೆಯಾಗುವುದಿಲ್ಲ. ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿ. ಇದರಿಂದ ಅಪಾರ ಅದೃಷ್ಟ ಒಲಿದು ಬರುತ್ತದೆ. ಹುಣ್ಣಿಮೆಯ ದಿನದಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ಈ ಹುಣ್ಣಿಮೆಯ ದಿನ ವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅಖಂಡ ರಾಜಯೋಗವು ಒದಗಿ ಬರುತ್ತದೆ. ಹಾಗಾಗಿ ಈ ಜ್ಯೇಷ್ಠ ಹುಣ್ಣಿಮೆಯ ದಿನ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಮತ್ತು ವಿಷ್ಣು ಮೂರ್ತಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ. ದೇವರ ಮನೆಯಲ್ಲಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಓಂ ಲಕ್ಷ್ಮೀ ದೇವಿಯೈ ನಮಃ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಪಠಿಸುತ್ತಾ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯು ಸಂಚರಿಸುತ್ತಾ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬರುತ್ತಾಳೆ ಎಂಬುದು ಶಾಸ್ತ್ರದ ನುಡಿಯಾಗಿದೆ. ಆದ್ದರಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದ ಲಕ್ಷ್ಮೀ ದೇವಿಯು ಸಂತೋಷದಿಂದ ನಿಮ್ಮ ಮನೆಗೆ ಪ್ರವೇಶಿಸಬೇಕಾದರೆ ಮೊದಲಿಗೆ ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಬೇಕು. ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಮನೆಯ ಅಂಗಳದಲ್ಲಿ ಸುಂದರವಾದ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಬೇಕು. ಹಾಗೆಯೇ ಮನೆಯ ಮುಖ್ಯದ್ವಾರದ ಮೇಲೆ ಪವಿತ್ರವಾದ ಸ್ವಸ್ತಿಕ್ ಗುರುತನ್ನು ಅಥವಾ ಓಂ ಗುರುತನ್ನು ಬರೆದು ಹೊಸ್ತಿಲಿಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಈ ರೀತಿಯಾಗಿ ಮಾಡಿದರೆ ನಿಮ್ಮ ಮನೆಗೆ ಯಾವುದೇ ಅಡೆತಡೆಗಳಿಲ್ಲದೆ ತಕ್ಷಣವೇ ಲಕ್ಷ್ಮೀ ದೇವಿಯು ಅಡಿ ಇಡುತ್ತಾಳೆ. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಯಲ್ಲಿರುವ ತುಳಸಿ ಕಟ್ಟೆಯನ್ನು ತಪ್ಪದೆ ಪೂಜಿಸಬೇಕು. ಹುಣ್ಣಿಮೆಯ ದಿನದಂದು ಮಾಡುವ ತುಳಸಿ ಪೂಜೆಯಿಂದ ಸಾಮಾನ್ಯ ದಿನಗಳಿಗಿಂತ ಇಮ್ಮಡಿ ಪುಣ್ಯ ಫಲವು ಲಭಿಸುತ್ತದೆ. ಆದ್ದರಿಂದ ತುಳಸಿ ಗಿಡಕ್ಕೆ ಶುದ್ಧವಾದ ನೀರನ್ನು ಅರ್ಪಿಸಿ ಅರಿಶಿನ ಕುಂಕುಮ ಮತ್ತು ಹೂವುಗಳನ್ನು ಸಮರ್ಪಿಸಬೇಕು. ತುಳಸಿ ಕಟ್ಟೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕಿ ಒಂದು ಸಣ್ಣ ತುಪ್ಪದ ದೀಪವನ್ನು ಬೆಳಗಿಸಿ ಭಕ್ತಿಯಿಂದ 5 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಹುಣ್ಣಿಮೆಯ ದಿನದಂದು ಈ ರೀತಿಯಾಗಿ ತುಳಸಿಯನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯಗಳು ತುಂಬಾ ಸುಲಭವಾಗಿ ಒದಗಿ ಬರುತ್ತವೆ. ಈ ತುಳಸಿ ಪೂಜೆಯನ್ನು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಾದರೂ ಮಾಡಬಹುದು ಅಥವಾ ಸಾಯಂಕಾಲ ಸಮಯದಲ್ಲಿಯೂ ಮಾಡಬಹುದು. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು 2 ಅಶ್ವತ್ಥ ಎಲೆಗಳನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲಿಗೆ ಕಟ್ಟಿ. ಇದರಿಂದ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ಮನೆಗೆ ಬಂದು ನೆಲೆಸುತ್ತಾಳೆ. ವಿಶೇಷವಾಗಿ ಈ ದಿನ ಮನೆಯಲ್ಲಿ ಹಾಲು ಉಕ್ಕಿಸುವುದು ಬಹಳ ಶ್ರೇಷ್ಠವಂತೆ. ಯಾವ ಮನೆಯಲ್ಲಿ ಹಾಲು ಉಕ್ಕಿಸುತ್ತಾರೋ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿ ತನ್ನ ಪಾದವನ್ನು ಇಡುತ್ತಾಳೆ. ಜೀವನವಿಡೀ ಹಣದ ಸಮಸ್ಯೆಗಳು ಬರದಂತೆ ಲಕ್ಷ್ಮೀ ದೇವಿ ಮನೆಯನ್ನು ರಕ್ಷಿಸುತ್ತಾಳೆ. ನಂತರ ಈ ಹಾಲಿನಿಂದ ಪರಮಾನ್ನವನ್ನು ತಯಾರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ. ಇಲ್ಲವೆಂದರೆ 2 ಬಾಳೆಹಣ್ಣುಗಳನ್ನು ಸಹ ನೈವೇದ್ಯವಾಗಿ ಅರ್ಪಿಸಬಹುದು. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ 1 ತೆಂಗಿನಕಾಯಿಯನ್ನು ಒಡೆಯಬೇಕು. ಇದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ. ಇನ್ನು ಅನೇಕರಿಗೆ ಸ್ವಂತ ಮನೆಯ ಕನಸು ಇರುತ್ತದೆ. ಹಾಗೆ ಭೂಮಿಗಳನ್ನು ಖರೀದಿಸುವ ಆಸೆ ಇರುತ್ತದೆ. ಅಂತವರು ಈ ಹುಣ್ಣಿಮೆಯ ದಿನದಂದು ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ನಿಮ್ಮ ಕೈಯಾರೆ ಗೋವಿಗೆ ಗೋಗ್ರಾಸ ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ನಮಸ್ಕರಿಸಿ. ಕನಕದಾರ ಸ್ತೋತ್ರವನ್ನು ಓದಿದರೆ ಸ್ವಂತ ಮನೆ ಕಟ್ಟಿಸುವ ಕನಸು ಕೂಡ ಈಡೇರುತ್ತದೆ. ಶಾಸ್ತ್ರದಲ್ಲಿ ವೀಳ್ಯದೆಲೆಗೆ ಬಹಳ ಪ್ರಾಮುಖ್ಯತೆ ಇದೆ. ವೀಳ್ಯದೆಲೆಯು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು 5 ವೀಳ್ಯದೆಲೆಯನ್ನು ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ತುಪ್ಪದ ದೀಪಕ್ಕೆ 2 ಲವಂಗ ಸೇರಿಸಿ ದೀಪ ಬೆಳಗಿದರೆ ಅದೃಷ್ಟ ಲಭಿಸುತ್ತದೆ.
ಈ ಹುಣ್ಣಿಮೆಯ ದಿನದಂದು ಉಪವಾಸವಿದ್ದು ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿದರೆ ಬಹಳ ಒಳ್ಳೆಯದು. ಕಡುಬಡವನಾಗಿದ್ದರೂ ಸಹ ಈ ಉಪವಾಸದಿಂದ ಶ್ರೀಮಂತನಾಗುತ್ತಾನಂತೆ. ಹಾಗಾಗಿ ಈ ಹುಣ್ಣಿಮೆಯ ದಿನ ಕಡ್ಡಾಯವಾಗಿ ಉಪವಾಸವನ್ನು ಆಚರಿಸಿ. ಹಾಗೆಯೇ ಈ ವಿಶೇಷ ದಿನದಂದು ಎಡಗಾಲಿಗೆ ನೀವು ಕೂಡ ಕಪ್ಪು ದಾರವನ್ನು ಕಟ್ಟಿಕೊಂಡರೆ ಅಪಾರ ಅದೃಷ್ಟ ಒಲಿದು ಬರುತ್ತದೆ. ನರದೃಷ್ಟಿ, ಕೆಟ್ಟ ದೃಷ್ಟಿ ದೋಷಗಳೆಲ್ಲವೂ ದೂರವಾಗುತ್ತದೆ. ಸಂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಯ ಹೊಸ್ತಿಲಿಗೆ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಸಂಜೆಯ ಸಮಯದಲ್ಲಿ ಮನೆ ಬಾಗಿಲಿನ ಮುಂದೆ ಕಸ ಕಡ್ಡಿ ಇಲ್ಲದಂತೆ ಚೆನ್ನಾಗಿ ಸ್ವಚ್ಛಗೊಳಿಸಿ ಮನೆ ಮುಂದೆ 2 ದೀಪಗಳನ್ನು ಹಚ್ಚಿ ಈ ದೀಪಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಅಶ್ವತ್ಥ ವೃಕ್ಷಕ್ಕೆ ಹಾಲು ಹಾಕಿ 1 ತುಪ್ಪದ ದೀಪವನ್ನು ಹಚ್ಚಿದರೆ ಸಾಲದ ಬಾಧೆಗಳೆಲ್ಲವೂ ಕೂಡಲೇ ದೂರವಾಗುತ್ತದೆ. ಹಣದ ವಿಷಯದಲ್ಲಿ ಮನೆಗೆ ಬಹಳ ಒಳ್ಳೆಯದಾಗಬೇಕೆಂದರೆ ಈ ಹುಣ್ಣಿಮೆಯ ದಿನದಂದು ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿ. ಹುಣ್ಣಿಮೆಯ ದಿನದಂದು ಕುಂಬಳಕಾಯಿಯನ್ನು ಕಟ್ಟಿದರೆ ನಿಮ್ಮ ಕುಟುಂಬದವರೆಲ್ಲ ಆಯುರಾರೋಗ್ಯದಿಂದ ಸುಖ ಸಂತೋಷಗಳಿಂದ ಬದುಕುತ್ತಾರೆ. ಈ ದಿನ ಸ್ವಲ್ಪ ಕಲ್ಲು ಉಪ್ಪನ್ನು 1 ಬಟ್ಟೆಯಲ್ಲಿ ಗಂಟು ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬೇಕು. ಇದರಿಂದ ಕುಟುಂಬಕ್ಕೆ ಬಹಳನೇ ಒಳ್ಳೆಯದಾಗುತ್ತದೆ. ಸೋಮವಾರ ಹುಣ್ಣಿಮೆಯ ದಿನ ಸಾಧ್ಯವಾದರೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ 1 ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದವಿರುತ್ತದೆ. ಅತಿಯಾದ ಹಣದ ಸಮಸ್ಯೆಗಳಿಂದ ಬಳಲುತ್ತಿರುವವರು 1 ದಾರಕ್ಕೆ 11 ಏಲಕ್ಕಿಗಳನ್ನು ಪೊಣಿಸಿ ಏಲಕ್ಕಿ ಮಾಲೆಯನ್ನು ತಯಾರಿಸಿ ನಿಮ್ಮ ದೇವರ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಆ ಮಾಲೆಯನ್ನು ಹಾಕಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿ. ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ವರ್ಷವಿಡೀ ಆರ್ಥಿಕ ಸಮಸ್ಯೆಗಳಿಲ್ಲದೆ ಲಕ್ಷ್ಮೀ ಕಟಾಕ್ಷ ಸುಲಭವಾಗಿ ಲಭಿಸುತ್ತದೆ. ಹುಣ್ಣಿಮೆಯ ದಿನದಂದು ಚಂದ್ರನು ಬಹಳ ಪ್ರಕಾಶಮಾನವಾಗಿ ಕಾಣಿಸುತ್ತಾನೆ. ಚಂದ್ರನ ಕಿರಣಗಳಿಗೆ ಅತೀವ ಶಕ್ತಿ ಇರುತ್ತದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಇದ್ದರೆ ಕೇಳಿಕೊಳ್ಳಿ. ನೀವು ಕೇಳಿದ ಕೋರಿಕೆಗಳು, ಆಸೆಗಳೆಲ್ಲ ಖಂಡಿತವಾಗಿ ಈಡೇರುತ್ತದೆ. ಚಂದ್ರನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ. ವಿಶೇಷವಾಗಿ ಈ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು 1 ಸಣ್ಣ ದಕ್ಷಿಣಾವರ್ತಿ ಶಂಖವನ್ನು ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರತಿಷ್ಠಾಪಿಸಿ. ದೇವರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪವಾದ ದಕ್ಷಿಣಾವರ್ತಿ ಶಂಖವಿದ್ದರೆ ಆ ಮನೆ ಎಷ್ಟೋ ಕಾಲ ಸಿರಿ ಸಂಪತ್ತಿನಿಂದ ಕಂಗೊಳಿಸುತ್ತದೆ. ಆದ್ದರಿಂದ ಈ ಹುಣ್ಣಿಮೆಯ ದಿನ ಶಂಖವನ್ನು ತಂದು ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ದೇವರ ಮನೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಕುಟುಂಬಕ್ಕೆ ಎಲ್ಲಾ ವಿಧದಲ್ಲಿಯೂ ಒಳಿತಾಗುತ್ತದೆ. ಕೆಂಪು ವಸ್ತ್ರದಲ್ಲಿ ಸ್ಫಟಿಕವನ್ನು ಇಟ್ಟು ಮೂಟೆ ಕಟ್ಟಿ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿಗೆ ತೂಗು ಹಾಕಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಐಶ್ವರ್ಯವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರ ನರದೃಷ್ಟಿ ಮತ್ತು ನರದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತದೆ. ಈ ದಿನ ತಪ್ಪಿಯೂ ಉಪವಾಸ ಆಚರಿಸುವವರು ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಆಹಾರಗಳನ್ನು ಸೇವಿಸಬಾರದು. ಇನ್ನು ಈ ದಿನದಂದು ಕಡ್ಡಾಯವಾಗಿ ಗಂಡ ಹೆಂಡತಿ ಇಬ್ಬರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗೆಯೇ ಈ ಹುಣ್ಣಿಮೆಯಂದು ಗಡ್ಡ, ಕೂದಲು ಮತ್ತು ಉಗುರನ್ನು ಕತ್ತರಿಸಬಾರದು. ಹುಣ್ಣಿಮೆಯ ದಿನದಂದು ವಿಷ್ಣು ಹಾಗೂ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಮಂತ್ರ, ಶ್ಲೋಕಗಳನ್ನು ಪಠಿಸಿದರೆ ಬಹಳ ಶ್ರೇಷ್ಠ. ಈ ದಿನ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಸರ್ವ ಪಾಪಗಳು ನಿವಾರಣೆಯಾಗುತ್ತದೆ. ಈ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಹಾಗೆಯೇ ಈ ಹುಣ್ಣಿಮೆಯಂದು ಕಡ್ಡಾಯವಾಗಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿದರೆ ನಿಮ್ಮಲ್ಲಿರುವ ದೋಷಗಳು ನಿವಾರಣೆಯಾಗಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.